ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ವೀರು ಸ್ಕೂಲ್ದು ಯುಗಾದಿ ಸೆಲೆಬ್ರೇಷನ್ ಆಗಿರ್ಬೋದು, ನಮ್ಮನೆ ಹೊಸ್ದಡ್ಕು, ಆಮೇಲೆ ಅವನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ವಿ ಕ್ಲಾಸಸ್ಗೆ. ಸೊ ಕ್ಲಾಸ್ ಅಂದರೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ವಿ, ಸುನಿನೇ ಹೇಳ್ಕೊಟ್ಟಿದ್ದು. ಸೊ ಅದ್ರದ್ದೆಲ್ಲ ಒಂದಷ್ಟು ಗ್ಲಿಮ್ಸ್ ಇದೆ. ಆಮೇಲೆ ನನಗೆ ತುಂಬ ಕ್ವಶನ್ಸ್ ಬಂದಿತ್ತು, ಅದ್ರದ್ದು ಕೂಡ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ತಾನೇ ಮುಖ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ ಕೂದಲಂತೂ ವಿಷಯಕ್ಕೆ ಬಂದರೆ ನನ್ನ ಕೂದಲನ್ನು ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ, ತುಂಬ ಫ್ರಿಜ್ಜಿ. ಆಮೇಲೆ ಸ್ಟೈಲ್ ಮಾಡಲಿಲ್ಲ ಅಂದರೆ ಫುಲ್ಲು ಅಳ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಹಿಂಗೆ ಒಂದು ಬರ್ನ್ ಮಾಡಿಬಿಡ್ತೀನಿ. ಆಮೇಲೆ ನನಗೆ ಈ ಕತ್ತತ್ರ ಸಾಕಷ್ಟು ಶೆಕೆ ಅನಿಸುತ್ತೆ. ಈ ಸಮ್ಮರಲ್ಲಂತೂ ಕೇಳೋಂಗಿಲ್ಲ, ಇರಿಟೇಟ್ ಆಗ್ತಾ ಇರುತ್ತೆ. ಎತ್ಬಿಟ್ಟು ಹಿಂಗೆ ಬಂದ್ ಮಾಡಿಬಿಟ್ರೆ ಒಂಥರ ನೆಮ್ಮದಿ. ಆ್ಯಂಡ್ ಕಮಿಂಗ್ ಟು ವೆಯ್ಟ್ ಬಗ್ಗೆ ನನ್ನ ತುಂಬ ಜನ ಕೇಳ್ತಾ ಇರ್ತೀರಾ, ಸತಿ ಎಷ್ಟು ದಪ್ಪ ಇದ್ದೀರಾ, ದಪ್ಪ ಆಗ್ಬಿಟ್ಟಿದ್ದೀರಾ, ಎಷ್ಟು ವೆಯ್ಟ್ ಆಗ್ಬಿಟ್ಟಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ನಾನು ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ 68 ಇದ್ದೀನಿ. ಹಂಗೆ ಒಂಚೂರು ಜಾಸ್ತಿ ಆಗ್ಬಿಟ್ಟಿರ್ತೀನಿ, 69 ಆಗ್ಬಿಟ್ಟಿರ್ತೀನಿ. ಆಮೇಲೆ ಸರಿಯಾಗಿ ತಿಂದಿಲ್ಲ, ಆಮೇಲೆ ಲೂಸ್ ಮೋಷನ್ ಏನಾರು ಆಗ್ಬಿಡ್ತು ಅಂದರೆ ನಾನು 68, 67 ಆ ಥರ ಆಗಿರ್ತೀನಿ. ಬಟ್ ನನ್ನ ಹೈಟಿಗೆ ಬಂದರೆ ನಾನು 58, 60 ಇರಬೇಕು. ಅಷ್ಟು ಬಂದಿಲ್ಲ ಅನ್ನೋ ಅಟ್ಲೀಸ್ಟ್ ಒಂದು 62, 65 ಆದರೂ ಬರಬೇಕು. ಈಗ ಕಮ್ಮಿ ಅನ್ನೋ ಒಂದು 5 kg ನಾನು ಇಳಿಸಿದ್ರೆ ನೋಡಿ ಚೆನ್ನಾಗಿ ಕಾಣಿಸ್ತೀನಿ. ಅವಾಗ ಈ ಡಬಲ್ ಚಿನ್ನು ಅದೆಲ್ಲ ಹೋಗುತ್ತೆ, ಚೆನ್ನಾಗಿ ಅನಿಸುತ್ತೆ ಅವಾಗ. ಇಳಿಸ್ಬೇಕು. ಈ ಸಮ್ಮರಲ್ಲಿ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಅದಕ್ಕೇನು ಸ್ಟೆಪ್ಸ್ ತೊಗೊಂಡಿಲ್ಲ, ಇನ್ನು ಮುಂದೆ ತೊಗೋಬೇಕು. ಆ್ಯಂಡ್ ಕಮಿಂಗ್ ಟು ನನ್ನ ಸ್ಕಿನ್ ಬಗ್ಗೆ ಹೇಳಬೇಕಂದ್ರೆ ನೋಡಿ, ನಾನು ಮನೇಲಿದ್ದಾಗ ಈ ಥರನೇ ಸಿಂಪಲ್, ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ. ನನ್ನ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನು ನಾನು ಅಪ್ಲೈ ಮಾಡ್ತೀನಿ. ನಾನು ಮೇಯ್ನಾಗಿ ಅಪ್ಲೈ ಮಾಡೋದು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಮಾತ್ರನೇ. ಆ್ಯಂಡ್ ನನಗೆ ಚೆನ್ನಾಗೇ ವರ್ಕ್ ಆಗಿದೆ. ಇದು ನನ್ನ ಫೇಸ್ ಕ್ಲೆನ್ಸರು ಆ್ಯಂಡ್ ಸನ್ಸ್ಕ್ರೀನ್ ಆಗಿರ್ಬೋದು. ಮನೇಲಿದ್ರೂ ಲೈಟಾಗಿ ನಾನು ಸನ್ಸ್ಕ್ರೀನ್ ಹಚ್ಕೊಂಡ್ಬಿಡ್ತೀನಿ. ಆಮೇಲೆ ಇದೆಲ್ಲ ಮಾಯ್ಶ್ಚರೈಸರು ಮತ್ತು ಗ್ಲೈಕೋ ಕ್ರೀಮ್, ಈ ಥರ ನೋಡಿ ಒಂದೊಂದು ಮಾರ್ಕ್ಗಳಾಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ನನಗೆ ಚೆನ್ನಾಗಿ ವರ್ಕ್ ಆಗಿದೆ, ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇದೆಲ್ಲ ನೋಡಿದ್ರೆ ತುಂಬ ಒಳಗಡೆ ಆಗೋವಂಥ ಸಿಸ್ಟು ಇದನ್ನೆಲ್ಲ ರಿಪೇರ್ ಮಾಡುತ್ತೆ, ಬೇಗ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಆ ಫೇಸ್ಗೆ ನನಗೆ ಚೆನ್ನಾಗಿ ಸೆಟ್ ಆಗಿದೆ. ಏನು ಮೇನ್ ರೀಸನ್ ಅಂದರೆ ಇದಕ್ಕೆ ನನ್ನ ಸ್ಕಿನ್ಗೆ, ನನ್ನ ಸ್ಕಿನ್ ಕನ್ಸರ್ನ್ಗೆ ಸೆಟ್ ಆಗೋವಂಥ ಪ್ರಾಡಕ್ಟ್ನ ಕಸ್ಟಮೈಸ್ ಮಾಡಿ ಕೊಟ್ಟಿರೋದು ಕ್ಯೂರ್ ಸ್ಕಿನ್ನಲ್ಲಿ. ನಾನು ಬೇರೆ ನೋಡಿರ್ತೀನಿ, ಬೇರೆ ಪ್ರಾಡಕ್ಟ್ಸ್ ಮಾಡೋರು ಹೆಂಗಿರ್ತಾರೆ ಅಂದರೆ ಪ್ರಾಡಕ್ಟ್ಸ್ನ ಮಾಡಿಬಿಟ್ರೆ ಸಾಕು ಅನ್ನೋ ಥರ ಇರ್ತಾರೆ. ಇವಾಗ ಒಂದು ಪ್ರಾಡಕ್ಟು ಅದು ತೊಗೊಂಡ್ರೆ ಸಾಕು ಜನರು, ಆ ಥರ ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ. ಬಟ್ ಇದು ಹಾಗಲ್ಲ, ನೀವು ತೊಗೊಂಡು ಯೂಸ್ ಮಾಡಿ, ಅವರು ಫಾಲೋ ಅಪ್ ಇರುತ್ತೆ, ನಿಮಗೆ ಫೇಸ್ ಅನಾಲಿಸಿಸ್ ಇರುತ್ತೆ. ನನ್ನ ಫೇಸ್ ಮುಂಚೆ ಎಷ್ಟು ಹಾಳಾಗಿತ್ತು ಅಂಡ್ ಇವಾಗೆ ಬೆಟರ್ ಆಗಿದೆ ಅಂತ ನೀವು ತಿಳ್ಕೊಬೋದು. ಅದು AI ಡಿಟೆಕ್ಟ್ ಮಾಡಿ ನಮಗೆ ತಿಳಿಸ್ಕೊಡುತ್ತೆ. ಅದರಿಂದ ಚಿಕ್ಕ ಪುಟ್ಟ ಮೈನ್ಯೂಟ್ ಇಲ್ಲಿ ಕಾಣಿಸೋದೇ ಇಲ್ಲ, ಅದ್ರ ಒಳಗಡೆ ಏನಾಗಿರುತ್ತೆ, ಮೂಕ್ಸಲ್ಲಿ ಪ್ಲಾಕೆಟ್ಸು ಅದೆಲ್ಲ ಗೊತ್ತಾಗುತ್ತೆ. ಅದರಿಂದ ಗೊತ್ತಾಗೋದ್ರಿಂದ ನಮ್ಗೆ ಏನಾಗುತ್ತೆ, ಅವ್ರು ಕೊಡೋ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮಾರ್ಕೆಟಲ್ಲಿ ತರೋದು ಆಲ್ ಸ್ಕಿನ್ ಟೈಪ್ಗೆ ಅನ್ನೋ ಥರ ಅವರು ಮಾಡಿರ್ತಾರೆ. ಅದು ನಿಮಗೆ ನಿಮ್ಮ ಸ್ಕಿನ್ ಟೈಪ್ಗೆ, ನಿಮ್ಮ ಸ್ಕಿನ್ ಕನ್ಸರ್ನ್ಗೆ ಅದು ಅವರು ಮಾಡಿರೋದಿಲ್ಲ. ಹಾಗಾಗಿ ಆ್ಯಂಡ್ ನನಗೆ ಇದಕ್ಕೇ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಇಷ್ಟ. ಆ್ಯಂಡ್ ನಾನು ಅವಾಗ ಹೇಳ್ತಾ ಇರ್ತೀನಿ, ನನ್ನ ಸಬ್ಸ್ಕ್ರೈಬರ್ಸು ಲಾಸ್ಟ್ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದರು ಅಂತ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ, ಸಖತ್ ರಿಸಲ್ಟ್ ಇದೆ, ಕ್ಲೀನಾಗಿ ಯೂಸ್ ಮಾಡಬೇಕು ಒಂದು 3 ತಿಂಗಳು ಅಂತ. ನಾನು ಅದನ್ನೇ ಹೇಳೋದು, ತೊಗೊಂಡ್ಮೇಲೆ ಚೆನ್ನಾಗಿ ಯೂಸ್ ಮಾಡಿ. ಯಾಕಂದರೆ ನಾನು ನೋಡಿದ್ದೀನಿ, ಇವಾಗ ಮನೇಲಿ ಕೂತ್ಕೊಂಡು ನಾವು ಆರಾಮಾಗಲ್ಲಿ ನಾವು ಡಯೆಟ್ ಬಗ್ಗೆ ಕೇಳ್ಬೋದು, ವೆಯ್ಟ್ ಲಾಸ್ ಬಗ್ಗೆ ಕೇಳ್ಬೋದು, ಸ್ಕಿನ್ ಬಗ್ಗೆ ಕೇಳ್ಬೋದು, ನನ್ನ ಹೇರ್ ಬಗ್ಗೆ ಕೇಳ್ಬೋದು. ಆಲ್ ಇನ್ ಒನ್, ನನ್ನ ಫುಲ್ ಬಾಡಿನ ಮೇಂಟೈನ್ ಮಾಡ್ತಾಯಿದೆ ಅಂತ ಹೇಳಿದ್ರೆ ಅದು ಕ್ಯೂರ್ ಸ್ಕಿನ್ನೇ. ಸೊ ನನಗೆ ಅದು ಸಖತ್ ಹೆಲ್ಪ್ ಆಗಿದೆ. ಇವಾಗ ಆಚೆ ಹೋಗ್ತೀನಿ, ಹೇರ್ಗೆ ಒಬ್ರ ಹತ್ರ ಹೋಗ್ಬೇಕು, ಸ್ಕಿನ್ಗೆ ಒಬ್ರ ಹತ್ರ ಹೋಗ್ಬೇಕು, ನಾನು ವೆಯ್ಟ್ ಲಾಸ್ ಹತ್ರ ಹೋಗ್ತೀನಿ, ನಾನು ಡಯೆಟ್ಗೆ ಹೋಗ್ತೀನಿ ಅಂದರೆ ಒಬ್ರ ಹತ್ರ ಹೋಗ್ಬೇಕು, ನ್ಯೂಟ್ರಿಷನ್ ಅಷ್ಟು ಹತ್ರ. ಸೊ ಈ ಥರ ಎಲ್ಲ ಅವ್ರ ಕನ್ಸಲ್ಟೇಷನ್ ಫೀಸ್ಗಳು, ಅವ್ರು ಕೊಡೋ ಪ್ರಾಡಕ್ಟ್ಸ್ಗಳು ಅದೆಲ್ಲ ಎಷ್ಟಾಗುತ್ತೆ ಹೇಳಿ. ಬಟ್ ನನಗೆ ಈ ಕಿಟ್ಟು ಬರೀ 2200 ರುಪೀಸಿಗೆ ಸಿಕ್ಕಿದೆ. ಆ್ಯಂಡ್ ನೀವೇನಾದ್ರು ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಿಮಗೆ ಸ್ವಾತಿ 100 ಅಂತ ಯೂಸ್ ಮಾಡಿದ್ರೆ ನಿಮಗೆ 100 ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ್ಯಂಡ್ ಇವತ್ತೇ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಕನ್ಸರ್ನ್ಸ್ ಏನಿದೆ ಹೇಳಿ, ನಿಮ್ಮ ಪ್ರೆಗ್ನೆಂಟ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಇದ್ದೀರಾ, ಇಲ್ಲ ನಿಮ್ಮ ವೆಯ್ಟ್ ಏನಿದ್ದೀರಾ, ನಿಮ್ಮ ಫೇಸಲ್ಲಿ ಏನೇನು ಪ್ರಾಬ್ಲಮ್ ಇದೆ, ನಿಮ್ಗೆ ಏನು ಕ್ಲಿಯರ್ ಆಗಬೇಕು. ಇವಾಗ ಒಬ್ರೊಬ್ರು ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿರುತ್ತೆ. ಅವ್ರಿಗೆ ಏನು ಕ್ರೀಮ್ ಹಚ್ಚಬೇಕು, ಇಲ್ಲ ನಾನು ವಾಟರ್ ಇಂಟೇಕ್ ಎಷ್ಟು ತೊಗೋಬೇಕು, ನಿದ್ದೆ ಎಷ್ಟೊತ್ತು ಮಾಡಬೇಕು, ಅದೆಲ್ಲ ಒಂಚೂರು ಇನ್ಫಾರ್ಮೇಷನ್ ಕೊಟ್ಟಾಗ ಅವರು ಕ್ಲಿಯರ್ ಮಾಡ್ಕೋಬೋದು, ಇಲ್ಲ ಬೆಟರ್ ಮಾಡ್ಕೊಬೋದು. ಆ್ಯಂಡ್ ಪಿಗ್ಮೆಂಟೇಷನ್ ಆಗಿಬಿಟ್ಟಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಕತ್ತತ್ರ, ಬಾಯಿ ಹತ್ರ ಎಲ್ಲ. ಸೊ ಅದನ್ನೆಲ್ಲ ಹೇಗೆ ನಾವು ಹೋಗಿಸ್ಕೋಬೋದು. ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ನಾವು ವೆಯ್ಟ್ ಲಾಸ್ ಹೇಗೆ ಮಾಡ್ಬೋದು, ಮಗುಗೆ ಒಳ್ಳೆ ನ್ಯೂಟ್ರಿಷನಿಸ್ಟ್
ನಮಗೆ ಸಜೆಷನ್ ಕೊಡ್ತಾರೆ, ನಾವು ಯಾವ ಥರ ಫುಡ್ ತೊಗೊಂಡಾಗ ಮಗುಗೆ ಅದೇ ಥರ ಹಾಲಲ್ಲಿ ಅಷ್ಟೇ ಒಳ್ಳೆಯ ಪ್ರೋಟೀನ್ ಎಲ್ಲ ಸಿಗುತ್ತೆ ಆ್ಯಂಡ್ ಮಗುಗೂ ಅಷ್ಟೇ ಶಕ್ತಿ ಸಿಗುತ್ತೆ. ನಾವು ಏನು ತಿಂತೀವಿ ನೋಡಿ ಮಗುಗೂ ಹಾಲಲ್ಲಿ ಅದೇ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು ಕ್ಯೂರ್ ಸ್ಕಿನ್ನಿಂದನೇ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ನೀವು ಇನ್ನೂ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಕನ್ಸಲ್ಟೇಷನ್ ತೊಗೊಂಡಿಲ್ಲ ಅಂದರೆ ಪ್ಲೀಸ್ ತೊಗೊಳ್ಳಿ. ಆ್ಯಂಡ್ ಈ ಸಮ್ಮರಲ್ಲಿ ಹೈಡ್ರೇಟ್ ಆಗಿರಿ. ನೋಡಿ ನಾನು ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡೋ ಅಷ್ಟೊತ್ತಿಗೆ ತುಟಿ ಎಲ್ಲ ಡ್ರೈ ಆಗ್ತಾಯಿತ್ತು. ನಾನು ವಾಟರ್ ಬಾಟ್ಲ್ ಇಲ್ಲೇ ಇಟ್ಕೊಂಡಿರ್ತೀನಿ, ಕೆಳಗೂ ಅಷ್ಟೇ, ಕೆಳಗೋದ್ರೂ ಕೆಳಗಲ್ಲಿ ನಾನು ನೆನ್ಪು ಮಾಡ್ಕೊಂಡು ನೀರು ಕುಡಿತಾ ಇರ್ತೀನಿ. ಆ್ಯಂಡ್ ಒಳ್ಳೆ ನಾವು ಪ್ರೋಟೀನ್ ತೊಗೊಬೇಕು. ವೆಜಿಟೇರಿಯನ್ಸ್ ಆದರೆ ವೆಜಿಟೇಷನ್ ಆಪ್ಷನ್ ತೊಗೊಳ್ಳಿ, ನಾನ್ ವೆಜಿಟೇರಿಯನ್ ಡೈಲಿ ಎಗ್ನ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಅದರಿಂದ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ, ನಮ್ಮ ಕೂಲ್ಗೂ ಚೆನ್ನಾಗಾಗುತ್ತೆ, ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ನಮ್ಮ ಬಾಡಿಗೂ ಆ ಒಂದು ಸ್ಟ್ರೆಂತ್ ಅನಿಸುತ್ತೆ. ಇಲ್ಲಾಂದರೆ ಇಡೀ ದಿನ ಒಂಥರ ಸುಸ್ತು ಅನ್ನಿಸ್ತಾ ಇರುತ್ತೆ, ಅದೆಲ್ಲ ಹೋಗುತ್ತೆ. ಇದನ್ನೆಲ್ಲ ನನಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ದು ಸ್ವಾತಿ, ನಿಮ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ ಎಲ್ಲಿಂದ ಸಿಕ್ತು ಅಂದರೆ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ನನಗೆ ಕ್ಯೂರ್ ಸ್ಕಿನ್ನಿಂದಾನೆ. ಯಾಕಂದರೆ ನಾನು ಮನೇಲಿ ಕೂತ್ಕೊಂಡು ನಮ್ಗೆ ಏನೇ ಡೌಟ್ ಆದರೂ ಚಾಟ್ ಆಪ್ಷನಲ್ಲಿ ಕೇಳ್ತೀನಿ. ನನ್ನ ಡಾಕ್ಟರು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ನಾನು ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಹೇಳ್ದಂಗೆ ಒಂದ್ಸತಿ ತೊಗೊಳ್ಳಿ ಕನ್ಸಲ್ಟೇಷನ್. ಆ್ಯಂಡ್ ಪ್ರಾಡಕ್ಟ್ ತರಿಸ್ಕೊಂಡು ಒಂದು 3 ತಿಂಗಳು ರೆಗ್ಯುಲರಾಗಿ ಅವ್ರು ಏನು ಕೊಟ್ಟಿರ್ತಾರೆ ನೋಡಿ ಅದನ್ನು ಯೂಸ್ ಮಾಡಿ. ನಿಮಗೆ ಅದರಲ್ಲಿ ಏನಾದ್ರು ಡೌಟ್ಸ್ ಇದ್ರೂ ನೀವು ಕೇಳ್ಬೋದು. ಇವಾಗ ಈ ಪ್ರಾಡಕ್ಟ್ ನನಗೆ ಹಿಂಗೆ ವರ್ಕ್ ಆಗ್ತಾಯಿದೆ, ಇಲ್ಲ ಏನೋ ವರ್ಕ್ ಆಗಿಲ್ಲ, ಏನೇ ಇದ್ರೂ ನಿಮ್ಮ ಡೌಟ್ಸ್ ಇದ್ರೂ ಕೇಳ್ಬೋದು. ಆ್ಯಂಡ್ ಸ್ವಲ್ಪ ಕತ್ಲೆ ಆಗೋ ಥರ ಅನ್ನಿಸ್ತು, ಸೊ ಸೈಡಿಗೆ ತಿರ್ಸಿದ್ದೀನಿ. ಆ್ಯಂಡ್ ಇದು ನಾನು ನಿಮಗೆ ಹೇಳಬೇಕಿತ್ತು. ಅದಾದಮೇಲೆ ಈಗ ವ್ಲಾಗ್ ನೋಡ್ಕೊಂಬನ್ನಿ, ಅದಾದಮೇಲೆ ಮತ್ತೆ ಸಿಗ್ತೀನಿ, ಮಾತಾಡೋ ವಿಷಯ ಇದೆ. ಆ್ಯಂಡ್ ನಿಮಗೆ ಒಂದಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕಿತ್ತು, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಆ್ಯಂಡ್ ಈಗ ಫಸ್ಟು ವ್ಲಾಗ್ ನೋಡಿಕೊಂಡು ಮತ್ತೆ ಬರೋಣ. ಮುಂದೆ ಬಾ, ನಡಿಬೇಡ, ಸ್ವಿಮ್ ಮಾಡು, ಕಾಲೆತ್ತು. ಅಲ್ಲಿ ನಾಡ್ಸೋದಿಕ್ಕೆ ಕಾಲಲ್ಲಿ ನಡೀತಾ ಇರ್ತಾನೆ ಸುಮ್ಮನೆ. ಅದು ಪುಷ್ ಆಗಿಲ್ಲ ನೋಡು, ಮುಂದೆದು ಒಳಗೋಗಿಲ್ಲ ಅದು. ಹಾಲಾಡಕ್ಕೆಲ್ಲ ಬಂದಿದ್ದೀವಿ. ಆ ಕಡೆ ಕರ್ಕೊಂಡೋಗು ಒಂದು ಮೂಲೆಗೆ, ಇಲ್ಲ ಸುಮ್ಮನೆ ಹಿಂಗೆ ವಾಕ್ ಮಾಡ್ತಾನ ಅವನು. ಈ ಕಡೆ ಬಾಸುನಿ, ಇಲ್ಲಿ ನೋಡ್ಬಾ ವೀರು, ನನ್ನ ಹತ್ರ ಬಾ ವೀರು, ವೀರು ಇಲ್ಲಿ ನನ್ನ ಹತ್ರ ಬಾ, ಮಮ್ಮ ಹತ್ರ. ಬಿಡೋಣ, ಬಾ ಬಾ ಕೊಡ್ತೀನಿ, ಬಾ ಬಾ ಮುಂದಕ್ಕೆ ಬಾ, ಮಾಡ್ಕೊಂಬಾ. ವೆರಿ ಗುಡ್. ನನ್ನ ಹತ್ರ ಬಾ. ಹತ್ರ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ವೀರೋ. ಡೆನ್ ಡೆನ್ ಡೆನ್. ಒಳಗಡೆ ಫುಲ್ ಒಳಗಡೆ ಹೋಗಿ, ಅವಲ್ಲೇ ಹೋಗಿದ್ದಲ್ಲ ಒಳಗಡೆ ಫುಲ್ ಒಳಗಡೆ ಹೋಗಿ. ನಾನು ಇರ್ತೀನಿ ಇಲ್ಲೇ, ಹೊಡಿ ಹೋಗಿ ಒಳಗೆ. ಇರು, ಹೋಗ್ಲಿ ಅವನು. ಹೋಗು ಮಗ್ನೆ, ವಿಡಿಯೋ ಮಾಡ್ತೀನಿ ಹೋಗು. ಇಲ್ಲ ಹೋಗು, ಒಳಗಡೆ ಹೊಡ್ಬಾ. ಫುಲ್ ಹೋಗ್ಬೇಕು, ಟೋಪಿ ಕಾಣಿಸ್ತಾ ಇದೆ. ಕುಡಿಬೇಡ ನೀರು, ಟೋಪಿ ಕಾಣಿಸ್ತಾ ಇದೆ, ಫುಲ್ ಹೋಗ್ಬೇಕು.
ಹೋಗು ಫುಲ್ಲ ಅವಲ್ಲೇ ಹೋಗಿದ್ದಲ್ಲ ಹಿಂಗೆ ಹಿಂದಕ್ಕೆ ಹಂಗಲ್ಲ ಫುಲ್ ಒಳಗಡಿಕೆ ಕುತ್ಕೊಂಡಿದ್ದಲ್ಲ ಗ್ಲಾಸ್ ಆಮೇಲೆ ಕೊಡ್ತೀನಿ, ನೀನು ಹೋಗು ಕುತ್ಕೊಂಡು ಔಟ್ ಬಾಗು, ಕುತ್ಕೊಬಿಟ್ಟು ಬಾ. ಟೋಪಿ ಕಾಣ್ತೈತೆ, ಈಗಲೂ ಕಾಣ್ತೈತೆ. ಟೋಪಿ ಕಾಣಿಸ್ಬಾರ್ದು. ಒಳಗಡೆ ಫುಲ್ ಒಳಗಡೆ ಹೋಗ್ಬೇಕು. ಕಾಣಿಸ್ತು ಇವಾಗ ಕಾಣಿಸ್ತು. ಈಗ ಅನ್ಕೊಂಡು ಏನಂತಾನೆ, ಬಟ್ಟೆ ಚೆನ್ನಾಗಿದೆ ಮಮ್ಮಿ, ನಂಗೆ ಇಷ್ಟ ಆಯ್ತು. ಈ ಬಟ್ಟೆ ಚೆನ್ನಾಗಿದೆ. ಬಟ್ಟೆ ಚೆನ್ನಾಯ್ತಪ್ಪ. ಹಾಂ, ಏನೇನಿದೆ ಬಟ್ಟೆಲಿ? ಹಾಂ, ಟೋಪಿಲಿ ಏನಿದೆ? ಫಿಶ್. ಶಾರ್ಕ್. ಹೊಡಿ ಹೋಗಿ, ಕಾಲು ಹೊಡಿ, ಸುಮ್ಮನೆ ನಿಂತಿರ್ಬಾರ್ದು, ಹೊಡಿ ಹೋಗಿ. ಓಹೋ, ಐ ಸೀಲಿಂಗು ಬೇಬಿ, ಐ ಸೀಲಿಂಗು. ಇದೇನು ಬೇಬಿ? ಇದೇನು ಬೇಬಿ ಗ್ಲಾಸು? ಸೆಕ್ಯೂರಿಟಿ. ಇಲ್ಲೇ ನಿಂಗೆ ಬಿದೋಗದಾ? ಓ, ಇಲ್ಲೇನೋ ಒಂದು ಐತಲ್ಲ ಒಬ್ಬಿ, ಇಲ್ಲೊಂದು ರೂಮ್ ಐತೆ ನೋಡು. ಓ, ಇದು ದೊಡ್ಡದೈತೆ, ಪರವಾಗಿಲ್ಲ. ಇದಿಲ್ಲ ಅಂದಿದ್ರೆ ಇನ್ನೂ ದೊಡ್ಡದಾಗಿ ಬಂದಿರೋದು ಮೊನ್ನೆ, ನಿಜ ಅಲ್ವಾ? ಸುಮ್ಮನೆ ಜಾಗ ವೇಸ್ಟು. ಏನಿಲ್ವಾ? ಟೆರೇಸು. ಯಾರು ತಗೋತಾರೆ? ಅದಕ್ಕೆ ಆ ಕಡೆ ಎಲ್ಲ ಫಿಲ್ ಆಗಿದೆ ನೋಡು, ಎದುರುಗಡೆ ಫಿಲ್ ಆಗಿದೆ, ಈ ಕಡೆ ಫಿಲ್ ಆಗಿಲ್ಲ. ಅಷ್ಟೇನಾ? ಬಾ, ಬಿಲ್ ಮಾಡಿಸಿ. ಚೆನ್ನಾಗಿದ್ಯಾ ನೋಡಿ, ತೆಗಿ ಒಂದು. ಇಲ್ಲ 60 ರೂಪೀಸ್ ಅಲ್ವಾ? ಜಿಯೋ ಮಾರ್ಟಲ್ಲಿ 60 ರೂಪೀಸ್. ಮುಟ್ಬೇಡ ಮಗನೆ, ನಡಿ ನಡಿ, ಹಂಗೆ ನಡಿ, ಹಂಗೆ ನಡಿ.
ಬಾಯ್ ಹೇಳು. ತಗೊಳ್ಳಿ ಯುಗಾದಿ ಪಚ್ಚಡಿ. ಥ್ಯಾಂಕ್ ಯು. ಮಿಕ್ಸ್ ಆಫ್ ಆಲ್ ಶೆಡ್ ರುಚ್ಲು ಅಂತ ಹೇಳ್ತೀವಲ್ವಾ. ಥ್ಯಾಂಕ್ ಯು. ಒಬ್ಬರು ಮಾವಿನಕಾಯಿ ಎಲ್ಲ ಹಾಕಿ ಒಂದು ಸಾಕು ತಗೊಳ್ಳಿ ಸರ್. ಇರೋ ತೆಗಿಯೋಣ. ಕುಡ್ದ ನೀನು ಕುಡ್ದಾ ಚೆನ್ನಾಯ್ತಾ? ಅಲ್ಲ ಹಾಕು, ಪಪ್ಪ ಕೈಲಿ ಕೊಡು. ಬೀಳಿಸ್ಬಾರ್ದು. ನೀನು ಕುಡಿಚಿರಿ ನಾನು ಚೂರು ಚಿನಿ. ಸ್ಪೆಷಲ್ ಇವತ್ತು ಮಟನ್. ಏನು ಮಟನ್ ಬೇಬಿ? ಕುರಿ ಮಟನ್, ಮೇಕೆ ಮಟನ್. ಬಂದೆ ಒಂದು ನಿಮಿಷ. ಬರಡ್ ಬಂದೈತಿ ಇಲ್ಲಿ. ಇಲ್ಲಿ ಮೇಲೆ ಬಾ. ಏನು ಸ್ಪೆಷಲ್ ಇವತ್ತು ನಮ್ಮ ಮನೇಲಿ ಸೀದಾ ಪೇಟ್ ಮಾಡಮ್ಮ ಇದು. ವಾಶ್ ಮಾಡು ಆಯ್ತು. ಸೀದ ವಾಸನೆ ಬಂದ್ರೆ ಬೆಂದಂಗೆ ಮಾಡ್ತಾರೆ. ತೋರಿಸ್ಲಾ? ಇವತ್ತು ನಮ್ಮ ಮನೇಲಿ ಮಟನ್ ಚಾಪ್ಸ್ ಫ್ರೈ. ಎಂಥದ್ದು ಬೇಬಿ? ಮೇಕೆದು. ಬ್ಲ್ಯಾಕ್ ಮೇಕೆನಾ? ಬ್ಲ್ಯಾಕ್ ಮೇಕೆದು ಮಟನ್ ಫ್ರೈ, ಮುದ್ದೆ, ಮಟನ್ ಸಾರು. ರೋಬೋ ಕುಕ್ ಇರೋದ್ರಿಂದ ಮನೇಲಿ ಗ್ಯಾಸ್ ಇಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ನಮಗೆ ಅಡುಗೆಗಳೆಲ್ಲ ಆಗುತ್ತೆ. ಒನ್ ಪಾಟ್ ರೆಸಿಪಿ ಎಲ್ಲ ಚೆನ್ನಾಗುತ್ತೆ. ಈಗ ತಾನೇ ವೀರದು ಸ್ವಿಮ್ಮಿಂಗ್ ಮುಗೀತು. ಈಗ ಒಳ್ಳೆ ಕೊಡು. ಇರೋ ರೈಟ್. ಪಪ್ಪಿ ಅನ್ಕೊಂಡು ನಂಗೊಂದು ಚಿಕ್ಕ ಮುದ್ದೆ, ದೊಡ್ಡ ಮುದ್ದೆ ಬಿಡಪ್ಪ. ನನಗೆ ಒಂಚೂರು ಮುದ್ದೆ ಒಂಚೂರು ಅನ್ನ. ಮುಗೀತು. ಅಲ್ಲೇ ಇಡೋವಿರು, ಇನ್ನೂ ಆರ್ಬೇಕು ಬಿಸಿಲು. ಆರು ಚಾಪ್ಸು ಆಗಿದೆ. ಹೆಂಗಿದೆ ನಮ್ಮ ಕೈ ರುಚಿ ಅಂತ ಹೇಳಿ. ಅವ್ರು ಹೆಂಗೆ ಹೇಳ್ತಾರೆ, ನಾವ್ ಹೇಳೋದು. ನೀನು ಹೇಳು. ನೀನು ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ರೆಸಿಪಿ ಶೂಟ್ ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದೆ. ಕರೆಂಟ್ ತೆಗ್ದುಬಿಡ್ತಾರೆ, ಸಮ್ಮರ್ ಅಲ್ವಾ. ಇವನನ್ನು ಬೇರೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕಿತ್ತು ಅಂದ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿಟ್ಬಿಟ್ಟಿದ್ದೆ. ಹಾಗಾಗಿ ನಾನು ರೆಸಿಪಿ ಏನು ಶೂಟ್ ಮಾಡಿಲ್ಲ. ನೆಕ್ಸ್ಟ್ ಸತಿ ಯಾವಾಗಾದ್ರೂ ತೋರಿಸ್ತೀನಿ. ತುಂಬ ಸಿಂಪಲ್ ನಾನು ಮಾಡೋದು. ಎಲ್ಲ ಬೇಗ ಹಾಕ್ಬಿಡ್ಬೇಕು ನನಗೆ ಆ ಥರ ನಾನು ಸಾಕಾ? ಇನ್ನೂ ಚಿಕ್ಕದಾದ್ರೂ ಓಕೆ ನನಗೆ. ದಿನ ತಿಂತ್ಯಾ? ಆಮೇಲೆ ಅನ್ನ ತಿನ್ನೋಕ್ಕಾಗಲ್ಲ ಅದಕ್ಕೆ. ಬೇರೆ ಕಟ್ಟೈತ್ವಾ ಅವನಿಗೆ? ಈ ತಟ್ಟೆಗೆ ಹಾಕಿ ಸೌದೆಕಾಯಿ ಎತ್ತುತ್ತೀನಿ. ಸರಿ, ಅವನು ತಿಂತಾನೆ ಬಿಡು ಅಷ್ಟು. ಮುದ್ದೆ ಅವ್ನಿಗೆ ಅವಾಗ ಒಂದು ಬಾಂಬ್ ಥರ ಅಷ್ಟು ದಪ್ಪದ ಮುದ್ದೆ ಮಾಡ್ಕೊಡ್ತಾ ಇದ್ದೆ ನಾನು. ತಿಂತಾನೆ. ಹೆಂಗೈತೆ ಚಾಪ್ಸು? ಚಾಪ್ಸ್ ಚೆನ್ನಾಗೈತೆ. ಮಟನ್ ಸಾರು ಚೆನ್ನಾಗೈತೆ. ಇರು, ನಾನು ಹಾಕೊಂತೀನಿ.
ಮುದ್ದೆ ಇನ್ನೂ ಸ್ವಲ್ಪ ಐತೆ. ತಿನ್ನು ತಿನ್ನು ನೀನು ತಿನ್ನು. ನಿಮ್ಮಮ್ಮ ಇದು ಹಂಗೆ ಭಯ ಆಗೋಯ್ತು. ನೀನು ಹಂಗೆ ಅನ್ನೋದು. ತಿನ್ನು ಹಿಂಗೇನೆ. ಸುನಿ, ಇಫ್ ಯು ಫೈಂಡ್ ದಟ್ ಎಫ್, ದಿಸ್ ಒನ್, ಗಿವ್ ಮೀ. Yeah, for your son. ಇಲ್ಲ ಐತೆ ನೋಡು. ಬಿಸಿ ಇದೆ, ಹುರ್ಕೊಂತೀನಿ. ಮುದ್ದೆ ಮೆತ್ತಗಿದ್ಯಾ? ಹಾಂ, ಚೆನ್ನಾಯ್ತು. ಸಾರು ಹೆಂಗೈತೆ? ಸಾರು ಚಾಪ್ಸ್ ಹೆಂಗೈತೆ? ಯಾವ್ದು ಚೆನ್ನಾಗೈತೆ? ಸಾರು ಚೆನ್ನಾಯ್ತಾ ಚಾಪ್ಸ್ ಚೆನ್ನಾಯ್ತಾ? ಚಾಪ್ಸೆ ಚೆನ್ನಾಗಿದೆ. ಖಾರ ಇಲ್ಲ ಅಲ್ವಾ ಸುನಿ? ಕಮ್ಮಿನೇ ಹಾಕಿದ್ದು ಮೆಣಸಿನ್ಕಾಯಿ ಕೇಳ. ಈ ಸಮ್ಮರ್ ಬೇರೆ ಖಾರ ಬೇಡ ಅಂತಾನೆ ಕಮ್ಮಿ ಮಾಡಿ. ಅದು ಓಕೆನಾ? ಓಕೆ, ಒಂದಷ್ಟು ಕ್ವೆಶನ್ಸ್ ಇದೆ. ತುಂಬ ಜನ ನನ್ನ ಕ್ವೆಶನ್ ಮಾಡೋದು ಜಾಸ್ತಿ ಏನಾದ್ರು ಈ ಥರ ಇದ್ದಾಗ. ಅದರಲ್ಲೂ ಪಾಪ ನನ್ನ ಒಳ್ಳೆ ಸಬ್ಸ್ಕ್ರೈಬರ್ಸು ಕ್ಲೀನಾಗಿ ಕನ್ಸರ್ನಿಂದ ಕೇಳಿರ್ತಾರೆ. ಅವ್ರವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇಷ್ಟರೊಳಗೆ ನಮ್ದು ಏನೇನು ನಡೀತದೆ ಏನೋ ಅಂತ. ಸುಮ್ಮನೆ ಆಗ್ಬಿಟ್ಟಿರ್ತಾರೆ, ಸ್ವಾತಿ ಹೇಳಿದ್ರೆ ಹೇಳಿ, ಇಲ್ಲ ನಾವೇನು ಕೆಣಕಿ ಕೇಳಬಾರ್ದು ಅಂತ. ಒಬ್ರೊಬ್ರು ಹಂಗಲ್ಲ, ಏನಾದ್ರು ಹಿಂಗೆ ಹೇಳಿ ಅವಳನ್ನ ಕೆತ್ಸೋಣ, ಕೋಪ ಬರ್ಸೋಣ, ಬೇಜಾರು ಮಾಡ್ಸೋಣ ಅಂತಲೇ ಕಾಯ್ತಾ ಇರ್ತಾರೆ. ಸರಿ, ಆನ್ಸರ್ ಮಾಡ್ಬಿಡ್ತೀನಿ. ಇರೋದನ್ನ ಹೇಳೋದ್ರಲ್ಲಿ ಏನೋ ನನಗೆ ಪ್ರಾಬ್ಲಮ್ ಇಲ್ಲ. ನಮ್ಮ ಅಮ್ಮಂದು 1 ವರ್ಷದ ಕಾರ್ಯದ ಬಗ್ಗೆ ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿದೆ ಆಯಿತಾ. ಯಾಕಮ್ಮ ಹೋಗಿಲ್ಲ, ಅದು ಫುಲ್ಲು ಈ ಥರ ಸರ್ಕ್ಯಾಸ್ಟಿಕ್ಕಾಗಿ ಹೇಳಿರೋರು ಜಾಸ್ತಿ. ಯಾಕಮ್ಮ ನಿಮ್ಮ ಅಮ್ಮನ 1 ವರ್ಷದ ಇದಕ್ಕೆ ಹೋಗಲಿಲ್ಲ, ರೆಸಾರ್ಟಲ್ಲಿ ಮಜಾ ಎಲ್ಲ ಮಾಡೋಕ್ಕಾಗುತ್ತೆ, ಆಮೇಲೆ ಊರು ಸುತ್ತಕ್ಕಾಗುತ್ತೆ, ನಿಮ್ಮ ಅಮ್ಮನದು 1 ವರ್ಷದ ಕಾರ್ಯಕ್ಕೆ ಹೋಗಲಿಲ್ಲ, ಧೂಪ ಹಾಕಲಿಲ್ಲ, ನಿಮ್ಮ ಅಮ್ಮನ ಕಾರ್ಯಕ್ಕೆ ಹೋಗಲಿಲ್ಲ ನೀನು ಯಾಕೆ ಅಂತ ಈ ಥರ ಕ್ವೆಶನ್ಗಳು ಥರ ಇದರಲ್ಲಿ ಬೇರೆ ಬೇರೆ ಇರುತ್ತೆ, ಬಟ್ ಮ್ಯಾಟ್ರ್ ಇದೆ ಆಯಿತಾ. ಸೊ ಈ ಥರ ಎಲ್ಲ ಕಮೆಂಟ್ಸ್ಗಳು ಫುಲ್ಲು. ಅದಕ್ಕೆ ನಾನು ಇಬ್ಬರಿಗೆ ಆನ್ಸರ್ ಮಾಡಿದೆ. ಅದಾದಮೇಲೆ ಸರಿ ವೀಡಿಯೋದಲ್ಲೇ ಹೇಳ್ಬಿಡೋಣ, ಪ್ರತಿಯೊಬ್ಬರಿಗೂ ನಾನು ಹೇಳೋಕ್ಕಾಗಲ್ಲ. ಅದು ಹೇಳಿದ್ರೆ ಅದಕ್ಕೆ ಇನ್ನೊಂದು ಕ್ವೆಶನ್ ಅವ್ರು ರೆಡಿ ಮಾಡ್ಕೊಂಬಿಟ್ಟಿರ್ತಾರೆ. ಸರಿ ಯೂಟ್ಯೂಬಲ್ಲೇ ಒಂದು ಸತಿ ಹೇಳ್ಬಿಟ್ಬಿಡೋಣ ಅಂದ್ಬಿಟ್ಟು. ಟು ಬಿ ಫ್ರ್ಯಾಂಕ್, ನನಗೆ ನಮ್ಮಪ್ಪ ಇಲ್ಲ ನನ್ನ ತಮ್ಮ ಅವ್ರ ವೈಫು ಯಾರೂ ನನಗೆ ಇನ್ಫಾರ್ಮ್ ಮಾಡಿಲ್ಲ. ಅದು ಯಾವಾಗ ಮಾಡಿದ್ದಾರೆ ಅಂತಲೇ ನಂಗೆ ಗೊತ್ತಿಲ್ಲ. ಆ ವಿಡಿಯೋ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಹಿಂಗೆ ಕಾರ್ಯ ಮಾಡಿದ್ದಾರೆ ಅಂತ. ಆಮೇಲೆ ಅವ್ರ ಮನೆ ಚೇಂಜ್ ಮಾಡಿದ್ದು ಗೊತ್ತಿರಲಿಲ್ಲ. ನಾವು ರೆಸಾರ್ಟ್ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ. ರೆಸಾರ್ಟಲ್ಲಿ ಇದ್ದಾಗ ನನಗೆ ಫೋನ್ ಬರುತ್ತೆ ಸ್ನೇಹಂದು, ಆಮೇಲೆ ಸುಹಾಸ್ ಕೂಡ ಮೆಸೇಜ್ ಹಾಕಿರ್ತಾನೆ, ಪಾಪದು ನಾಮಕರಣ ಇದೆ ಬಾ ಅಂತ. ಸರಿ ಆಯಿತು ಬರ್ತೀನಿ, ಫ್ಯಾಮಿಲಿ ಜೊತೆ ಬನ್ನಿ ಅಂತಾರೆ. ಸರಿ ಆಯಿತು ಪ್ಲ್ಯಾನ್ ಮಾಡ್ಕೊತೀವಿ. ಹೆಂಗಿದ್ರು ನಾವು ಬಂದಿದ್ದೆ ಸಂಜೆ ಆಗಿರುತ್ತೆ 4-5 ಗಂಟೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು 12:15 ಮೇಲೆ ಅಂದ್ರಲ್ಲ, ಸರಿ ಸ್ವಲ್ಪ ಸುಧಾರಿಸ್ಕೊಂಡು ಹೋಗಿ ಬರೋಣ, ಏನೂ ಅನ್ಪ್ಯಾಕ್ ಮಾಡಿರಲ್ಲ ನಾವು, ತಂದಿರಲ್ಲ ಕೇಚು. ಹೋಗ್ತೀವಿ ನಾಮಕರಣಕ್ಕೆ, ಬರ್ತೀನಿ, ಚೆನ್ನಾಗಾಯಿತು, ಎಲ್ಲ ಆಯಿತು, ಬಂದಿದ್ದೀನಿ. ಬಟ್ ಆಮೇಲೆ ನೋಡಿದ್ರೆ ಈ ವ್ಲಾಗ್ ಬರುತ್ತೆ. ನನಗೆ ಶಾಕ್ ಆಗುತ್ತೆ. ಹಂಗೆ ನಾನು ಸುಹಾಸಕ್ಕೆ ಕಾಲ್ ಮಾಡಿ ಕೇಳ್ತೀನಿ, ಯಾವಾಗ ಮಾಡಿದ್ದು ಪೂಜೆ ಏನು ಅಂತ. ನಾನು ಯಾವಾಗೋ ಮಾಡಿದ್ದೆ, ಆವಾಗಲೇ ಮುಂಚೆನೇ, ವೀರು ಬರ್ಡೇ ಮುಂಚೆನೇ ಅಂತ. ಇಷ್ಟೆಲ್ಲ ಆದಮೇಲೆ ನಾನು ಇನ್ನೇನು ಗೊತ್ತು ಎಲ್ಲಿ ಜಗಳ ಆಡಿ ಇಲ್ಲ ಏನಾದರೂ ಕೇಳೋಕ್ಕಾಗುತ್ತೆ. ಕರೆದಿಲ್ಲ, ನಂಗೆ ಗೊತ್ತಿಲ್ಲ ಅವ್ರು ಮಾಡಿರೋದು. ನಮ್ಮ ಅಪ್ಪ ಅಂತೂ ಈ ವಿಷಯ ಎಲ್ಲ ಮಾತಾಡೋಲ್ಲ, ಕರೆಯೋದೇ ಇಲ್ಲ ಮನುಷ್ಯ. ಸೊ ನಂಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ, ಎಲ್ಲ ದೇವರು ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಇದ್ರ ಬಗ್ಗೆ ತುಂಬ ಜನ ಕೇಳ್ತೀರ, ಹೆಂಗೆ ನೀವು ಕೇಳೋದು ಅಂದರೆ, ಸ್ಮಾತಿ ಕರೆದಿದ್ರು ಹೋಗಿರಲ್ಲ, ಇವಳು ದುರಂಕಾರ ತೋರಿಸ್ಬಿಟ್ಟಿದ್ದಾಳೆ. ಇವಳಿಗೆ ದೌಲತ್ ಜಾಸ್ತಿ, ಇವಳಿಗೆ ರೆಸಾರ್ಟ್ಗೆ ಹೋಗೋದು ಹುಚ್ಚು ಜಾಸ್ತಿ. ಅದಕ್ಕೆ ಇವಳು ಅವರು ಕಾರ್ಯ ಮಾಡ್ತಾಯಿದ್ರು, ಇವಳು ಇಲ್ಲಿ ರೆಸಾರ್ಟಲ್ಲಿ ಮಜಾ ಮಾಡ್ತಾಯಿದ್ದಾಳೆ. ಈ ಥರ ಒಂದಷ್ಟು ಜನ ಫುಲ್ಲು ಅನ್ಕೊಬಿಟ್ಟು ಕಮೆಂಟ್ ಹಾಕ್ಬಿಟ್ಟಿರ್ತೀರ. ಸೊ ಇದು ರಿಯಾಲಿಟಿ, ಇದೇ ಆಗಿರೋದು. ನನ್ನನ್ನು ಕರೆದಿಲ್ಲ, ನನಗೆ ಗೊತ್ತೇ ಇಲ್ಲ ಅವ್ರು ಯಾವಾಗ ಮಾಡಿದ್ದಾರೆ ಅಂತ. ನಾನು ನಿಮ್ಮ ಥರ ವಿಡಿಯೋ ನೋಡಿದಾಗೆ ನನಗೆ ಗೊತ್ತಾಗಿರೋದು ಅಷ್ಟೇ. ಕರೆದಿದ್ರೆ ಕರೆಯೋದು ಬೇಡ, ಅವ್ರು ಸುಮ್ಮನೆ ಇನ್ಫಾರ್ಮೇಷನ್ ಆದರೂ ಕೊಟ್ಟಿದ್ದಾರೆ, ಹಿಂಗೆ ನಾಳೆ ಮಾಡ್ತಾಯಿದ್ದೀನಮ್ಮ, ಈ ಹೊಸ ಮನೆ ಇಲ್ಲಿದೆ ಅಂತ ಹೇಳಿದ್ರು ನಾನು ಹೋಗ್ತಾಯಿದ್ದೆ. ಯಾಕಂದ್ರೆ ಅದು ನಮ್ಮ ಅಮ್ಮನ ಕಾರ್ಯ, ನಾನು ಹೋಗ್ತಾಯಿದ್ದೆ. ಕರೆದೂ ಇಲ್ಲ, ಹೇಳೂ ಇಲ್ಲ. ನಂಗೆ ಮನೆ ಅಡ್ರೆಸ್ಸೂ ನಾಮಕರಣದ ಕರೆದ್ರಲ್ಲ, ಅದಾದಮೇಲೆ ಗೊತ್ತಿದ್ದು ಎಲ್ಲಿ ಮಾಡಿದ್ದಾರೆ. ಆ್ಯಂಡ್ ಒಂದು ಐಡಿಯಾ ಇತ್ತು ಆ ಏರಿಯಾ ಅಲ್ಲಿ ಮಾಡಿದ್ದಾರೆ ಅಂತ, ಬಟ್ ಹುಡ್ಕೊಂಡು ಹೋಗೋಕ್ಕಾಗತ್ತಾ ಪ್ರತಿ ಎಲ್ಲೆಲ್ಲಿ ಯಾವ ಮನೆ ಅಂತ. ಸೊ ಯೋಚನೆ ಮಾಡಬೇಕು.
ಅವಾಗ ಏನು ನಡೀತಾ ಇತ್ತು ಅವ್ರ ತಲೆಯಲ್ಲಿ, ಏನಕ್ಕೆ ಕರೆದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಕರೆದಿಲ್ಲ, ನಾನು ಹೋಗಿಲ್ಲ, ಇಲ್ಲಿಂದಾನೆ ನಾವು ಅಮ್ಮ ಕೈ ಹೋಗ್ಬಿಟ್ಟಿದ್ದೀನಿ ಅಷ್ಟೇ. ಸೊ ಈ ಕ್ವೆಶನ್ ಬಗ್ಗೆ ಆನ್ಸರ್ ಮಾಡಬೇಕಿತ್ತು. ಇದು ಬಿಟ್ಟು ನನಗೆ ಕ್ವೆಶನ್ಸ್ ಬರುತ್ತೆ, ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ, ನೀವು ಯಾಕೆ ಅಲ್ಲಿ ಹೋಗಿಲ್ಲ, ಅವ್ರಿಗೆ ಹೆಲ್ಪ್ ಮಾಡಿ, ನೀವು ಪ್ರೆಗ್ನೆನ್ಸಿ ಬಗ್ಗೆ ಹೇಳಿ, ಹಾಸ್ಪಿಟ್ಲ್ ಸಜೆಷನ್ ಎಲ್ಲ ಕೊಡಿ, ಆ ಥರ ಎಲ್ಲ. ನಮಗೇನು ಗೊತ್ತಿತ್ತು, ನಾವು ಚೆನ್ನಾಗಿದ್ದಾಗ ನಾನು ಹೇಳಿದ್ದೀನಿ. ನಾವು ಫಸ್ಟು ನನ್ನ ಡೆಲಿವರಿಗೆ ಹೋಗಿದ್ದು ಅಪೋಲೋ ಕ್ರಾಡಲ್ಗೆ. ಬಟ್ ನನಗಲ್ಲಿ ಏನಾಯಿತು ಗೊತ್ತಾ, ಅವ್ರು ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಅವ್ರು ನನಗೆ ಎದುರಿಸ್ಬಿಟ್ರು ಫೈಬ್ರಾಯ್ಡ್ ಇದೆ ಅಂತ. ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನು ನನಗೆ ಇಷ್ಟ ಆಗಲಿಲ್ಲ. ಅವ್ರು ಏನು ಇನ್ಫಾರ್ಮೇಷನ್ನೇ ಕೊಡ್ತಾಯಿಲ್ಲ. ಫೈಬ್ರಾಯ್ಡ್ ಅನ್ನೋ ವರ್ಡ್ವೇ ನಾನು ಅವತ್ತೇ ಆ ಹಾಸ್ಪಿಟ್ಲಲ್ಲೇ ಕೇಳಿದ್ದು. ಬಟ್ ನನಗೆ ಅವ್ರೇನು ಸರಿಯಾಗಿ ಇನ್ಫಾರ್ಮೇಷನ್ ಕೊಡಲಿಲ್ಲ. ನನಗೆ ಸುನಿಗೆ ಇಬ್ರಿಗೂ ಅಲ್ಲಿ ಕನ್ಸಲ್ಟೇಷನು ಸ್ಕ್ಯಾನು ಇಷ್ಟ ಆಗಲಿಲ್ಲ. ನಾವು ಸೀದಾ ಏನು ಮಾಡಿದ್ವಿ, ಸರ್ಚ್ ಮಾಡಿ Cloud9ನಲ್ಲಿ ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ನಮ್ಮ ಎಲ್ಲ ಫುಲ್ ವೀರೂಟ್ ಅವ್ರಿಗೂ ನಾನು ಅಲ್ಲೇ ಕನ್ಸಲ್ಟೇಷನ್ ತೊಗೊಂಡೆ. ನಮಗೆ ಅವಾಗೇನು ಮನಿ ಏನು ಇಷ್ಟು ಕಾಸ್ಟ್ಲಿ ಇರುತ್ತೆ ಆ ಥರ ಎಲ್ಲ ಏನಿರಲಿಲ್ಲ. ನಮ್ಗೆ ಫಸ್ಟು ಸೇಫಾಗೆ ಮಗು ಚೆನ್ನಾಗಿ ಬರಬೇಕು, ನನ್ನ ಫೈಬ್ರಾಯ್ಡ್ ಏನಿದೆ ಅದ್ರದ್ದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸೊ ಅದ್ರದ್ದು ಬಗ್ಗೆ ಎಲ್ಲ ಒಳ್ಳೆ ಇನ್ಫಾರ್ಮೇಷನ್ ಬೇಕಿತ್ತು, ಒಳ್ಳೆ ಡಾಕ್ಟ್ರ್ ಬೇಕಿತ್ತು, ಎದುರಿಸೇ ಇರೋ ಅಂಥವ್ರು ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ಡಾಕ್ಟ್ರ್ ಬೇಕಿತ್ತು ಅಂದ್ಬಿಟ್ಟು ನಾವು ಹುಡ್ಕೊಂಡು Cloud9ಗೆ ಹೋದ್ವಿ. ಎಲ್ಲ ಚೆನ್ನಾಗಾಯಿತು, ಆಲ್ ಫೈನ್ ಆಯಿತಾ. ಸೊ ಇದನ್ನು ನಾನು ಹೇಳಿದ್ದೀನಿ, ಹಿಂಗಾಯಿತು. ತುಂಬ ಕಾಸ್ಟ್ ಅಂದರೆ ನಾವು 3 ವರ್ಷದ ಹಿಂದೆ ನನ್ನ ಡೆಲಿವರಿ ಆಗಿದ್ದು. ಸೊ ಅವಾಗೇ ಒಂದು ಕಾಸ್ಟ್ ಇತ್ತು Cloud9ನಲ್ಲಿ. ಇವಾಗ ಫುಲ್ ಕಾಸ್ಟ್ಲಿ ಆಗಿದೆ. ಡಾಕ್ಟ್ರ್ ಕನ್ಸಲ್ಟೇಷನಿಂದ ಹಿಡ್ದು ಸ್ಕ್ಯಾನು, ಡೆಲಿವರಿ ರೂಮ್ಸ್ ಎಲ್ಲ ಕಾಸ್ಟ್ಲಿ. ಅಲ್ಲಿ ನಾವಿರುವಾಗಲೇ ಸಖತ್ತಾಗಿತ್ತು, ಇವಾಗ ಇನ್ನೂ ಕಾಸ್ಟ್ಲಿ ಆಗಿದೆ. ಮತ್ತು ಅವ್ರದ್ದು ಒಂದು ಬಜೆಟ್ ಅಂತ ಇತ್ತು. ಆ್ಯಂಡ್ ನಾವು ಏನು ಇನ್ಫಾರ್ಮೇಷನ್ ಕೊಡ್ಬೋದು ಅದು ಕೊಡ್ಬೋದು ಅಷ್ಟೇ. ಅದು ಬಿಟ್ಟು ಡಿಸಿಷನ್ ತೊಗೊಳ್ಳೋದೆಲ್ಲ ಅವ್ರಿಗೆ ಬಿಟ್ಟಿರುತ್ತೆ. ಆ್ಯಂಡ್ ನಾವು ಏನೂ ಹೇಳೇ ಇಲ್ಲ, ನಮಗೇನೋ ಗೊತ್ತೇ ಇಲ್ಲ ಅಂತ ಕೇಳಿದ್ರೆ ಹೇಳ್ಬೋದು. ನಾವೇ ಮೈ ಮೇಲೆ ಬಿದ್ದು ಅವ್ರಿಗೆ ಏನೂ ಅಡ್ವೈಸ್ ಮಾಡಬಾರ್ದು, ಅದು ಮಾಡೋದು ಸರಿನೂ ಇಲ್ಲ. ಸೊ ಇದು ಹೇಳಬೇಕಿತ್ತು. ಯಾಕಂದರೆ ಕಮೆಂಟ್ ಸೆಕ್ಷನಲ್ಲಿ ಫುಲ್ಲೂ ಅವ್ರನ್ನ ನೀವು ಯೂಸ್ ಮಾಡ್ಕೊಂಬಿಟ್ರಿ, ನೀವು ಇವಾಗ ಅವ್ರಿಗೆ ಏನೂ ಸಜೆಷನ್ ಕೊಡ್ತಾಯಿಲ್ಲ, ನೀವು ಅವ್ರಿಗೆ ಇವಾಗ ಏನೂ ಹೆಲ್ಪ್ ಮಾಡ್ತಾಯಿಲ್ಲ ಅಂದ್ಕೊಳ್ಳೋರು ಅಂದ್ಕೊಳ್ಳಿ. ಇಲ್ಲಿ ಆಗಿರೋದೇಗಳೇ ಬೇರೆ. ಆ್ಯಂಡ್ ಅದನ್ನೆಲ್ಲ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಆಮೇಲೆ ಒಂದಷ್ಟು ಮಾತಾಡೋಕ್ಕೆ ಇಷ್ಟ ಇಲ್ಲ. ನನ್ನ ನೆಮ್ಮದಿ ಇವಾಗ ಸಖತ್ತು ಮುಖ್ಯ ಆಗಿದೆ. ಸ್ವಲ್ಪ ಆ ಕಡೆ ನಾನು ಹೋಗೋಣ, ಇದನ್ನ ಇಲ್ಲಿಗೆ ಕ್ಲಿಯರ್ ಮಾಡಿಬಿಡೋಣ. ನನ್ನ ಚಾನಲಲ್ಲಿ ನನ್ನದು, ಸುನಿದು, ನಮ್ಮ ವೀರುದು ಏನೇ ಇದ್ರೂ ಕಮೆಂಟ್ ಹಾಕಿ. ಅದು ಬಿಟ್ಟು ಔಟ್ಸೈಡ್ ಯಾರನ್ನೂ ಕಮೆಂಟ್ ಹಾಕು, ನಮ್ಮ ಅತ್ತೆ ವಿಷಯನೂ ಏನೂ ಕಮೆಂಟ್ ಹಾಕಬೇಡಿ. ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ವಿಡಿಯೋ ಇಷ್ಟ ಆಯಿತಾ, ನಮ್ಮದೇನಾದ್ರು ಇದೆಯಾ ಕಮೆಂಟ್ ಮಾಡಿ. ಇಲ್ಲಾಂದರೆ ಬೇರೆ ಯಾರ್ದು ಮಾಡಬೇಡಿ, ದಯವಿಟ್ಟು ಕೈ ಮುಗ್ದು ಕೇಳ್ತಾಯಿದ್ದೀನಿ. ನನಗೆ ಯಾರ ಬಗ್ಗೆನೂ ಏನೂ ಹೇಳೋಕ್ಕೆ ಇಷ್ಟ ಇಲ್ಲ. ನೀವು ನಮ್ಮನ್ನೇ ಕೆಟ್ಟವ್ರು ಅಂದ್ಕೊಂಡ್ರೂ ಪರವಾಗಿಲ್ಲ, ನಾವು ಕೆಟ್ಟವರೇ ಅಂತಲೇ ಅಂದ್ಕೊಳ್ಳಿ, ನಾವು ಸರಿ ಇಲ್ಲ ಅಂತಲೇ ಅಂದ್ಕೊಳ್ಳಿ, ಏನು ಅಂದ್ಕೊಂಡ್ರೂ ಪರವಾಗಿಲ್ಲ. ಬಟ್ ನನ್ನ ವಿಷಯನ ನನ್ನ ಚಾನಲಲ್ಲಿ ಕಮೆಂಟ್ ಹಾಕೋದು, ಇಲ್ಲ ಬೇರೆಯವ್ರ ಚಾನಲಲ್ಲಿ ಹೋಗಿ ನನ್ನ ಹೆಸರು ಇಟ್ಕೊಂಡು ಕಮೆಂಟ್ ಹಾಕೋದನ್ನ ಮಾಡಬೇಡಿ. ನನಗೆ ಸಾಕಾಗಿದೆ. ಆ್ಯಂಡ್ ಒಂದೊಂದ್ಸತಿ ಈ ಥರದ್ದೆಲ್ಲ ನೋಡಿದಾಗ ನನಗೆ ಯೂಟ್ಯೂಬೇ ಬೇಡ ಅನ್ಸ್ಬಿಡುತ್ತೆ. ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ, ಎಷ್ಟೋ ಜನ ಹಿಂಗೆ ಹೋಗ್ಬಿಟ್ಟಿದ್ದಾರೆ ಆಯಿತಾ, ಯೂಟ್ಯೂಬ್ ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ಅವ್ರು ನೋಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂಥರ ತುಂಬ ಟಾಕ್ಸಿಕ್ ಅನಿಸುತ್ತೆ ಒಂದೊಂದ್ಸತಿ ಈ ಥರದವ್ರು ಇರೋದ್ರಿಂದ. ಬಟ್ ಅಷ್ಟೇ ನನಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಒಳ್ಳೆ ವೆಲ್ ವಿಷರ್ಸ್ ಇದ್ದಾರೆ, ಆ್ಯಂಡ್ ನಮ್ಮನ್ನ ಇಷ್ಟಪಡೋರು, ಪ್ರೀತಿ ಮಾಡೋರಿದ್ದಾರೆ. ಹಾಗಾಗಿ ಆ್ಯಂಡ್ ನಾನು ಇದನ್ನು ಒಂದು ಒಳ್ಳೆ ಹಾಬಿಯಾಗಿ ತೊಗೊಂಡಿದ್ದೀನಿ. 7 ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಅದು ಅಷ್ಟು ಈಸಿ ಅಲ್ಲ. ನನ್ನ ಫ್ಯಾಮಿಲಿ ಥರ ಅಂದ್ಕೊಂಬಿಟ್ಟಿದ್ದೀನಿ. ಇದೊಂದು ಪ್ರೊಫೆಷನ್ನು, ನಂದು ಇದೊಂದು ಕೆಲಸ, ಆ ಥರ ಎಲ್ಲ ನಾನು ಫುಲ್ಲು ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಗೊತ್ತಿಲ್ಲ, ಐ ಡೋಂಟ್ ನೋ ನಾನು ಯಾವತ್ತು ಯೂಟ್ಯೂಬ್ ಬಿಟ್ಬಿಡ್ತೀನೋ ನನಗೆ ಗೊತ್ತಿಲ್ಲ. ಬಟ್ ಇರೋಷ್ಟು ದಿನ ಸ್ವಲ್ಪ ಆರಾಮಾಗಿರಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಸ್ಟಾಪ್. ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಯಲ್ಲಿ. ಬಾಯ್. ಗಳಕ್ಕೆ ಇಷ್ಟ ಇಲ್ಲ.